ಆಕ್ಷನ್ಗಿಳಿದ ಕುಮಾರಸ್ವಾಮಿ, ಬಿಜೆಪಿ ಗಪ್ಚುಪ್, ಟಾರ್ಗೆಟ್ ಸಿಎಂ ಡಿಕೆ ಶಿವಕುಮಾರ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರೇ ಅಘೋಷಿತ ವಿಪಕ್ಷ ನಾಯಕ ಆಗಿಬಿಟ್ಟಿದ್ದಾರೆ. ಒಂದ್ ಕಡೆ ರಾಜ್ಯದ ಅಧಿಕೃತ ವಿಪಕ್ಷ ಬಿಜೆಪಿ ಅಡ್ರೆಸ್ಸೇ ಇಲ್ಲದಂತೆ ಸೈಲೆಂಟ್ ಆಗಿ ಸೈಡಲ್ಲಿದೆ. ಅವರು ಸರ್ಕಾರ ಮಾಡೋಕ್ಕೆ ಮತ್ತೆ ಫೈಟ್ ಬ್ಯಾಕ್ ಮಾಡೋದು ಬಿಡಿ, ಅವರು ಒಳಗೊಳಗೆ ಫೈಟ್ ಮಾಡಿಕೊಂಡು ಅವ್ರ ಪಾರ್ಟಿಯವ್ರನ್ನೇ ಕಂಟ್ರೋಲ್ ಮಾಡೋಕ್ಕೆ ಕರ್ನಾಟಕದ ಬಿಜೆಪಿ ಕೈಲಿ ಆಗ್ತಾ ಇಲ್ಲ. ಆದರೆ ಇನ್ನೊಂದು ಕಡೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಫುಲ್ ಜೋಶ್ನಲ್ಲಿ ಆ್ಯಕ್ಷನ್ಗಿಳಿದಿದ್ದಾರೆ. ಅವರ ಪದೇ ಪದೇ ಕೈ ಕೂಡ ಆರೋಗ್ಯದ ನಡುವೆ ಕೂಡ ಕುಮಾರಸ್ವಾಮಿ ಅದು ಬೇರೆ, ನನ್ನ ವೃತ್ತಿ ಬೇರೆ, ಪಾಲಿಟಿಕ್ಸ್ ಬೇರೆ ನಂದು ಅನ್ನೋ ಥರದಲ್ಲಿ ಕಂಟಿನ್ಯೂಸ್ಲಿ ಆ್ಯಕ್ಷನ್ನಲ್ಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ರಿಯಲ್ ಆಪೋಸಿಷನ್ ಲೀಡರ್ ನಾನೇ ಅನ್ನೋ ರೀತಿಯಲ್ಲಿ ಕೇಂದ್ರ ಮಂತ್ರಿಯಾಗಿ ಕರೆಂಟ್ ಅಡ್ಮಿನಿಸ್ಟ್ರೇಷನ್ನಲ್ಲಿರೋ ಕುಮಾರಸ್ವಾಮಿ ಟ್ರೈ ಮಾಡ್ತಿದ್ದಾರೆ. ಹಾಗಿದ್ರೆ ಕುಮಾರಸ್ವಾಮಿ ಅವರ ಪ್ಲಾನ್ ಏನು? ಮುಂದಿನ ಎಲೆಕ್ಷನ್ಗೆ ಈಗಲೇ ತಯಾರಿ ಮಾಡ್ಕೊಳ್ತಿದ್ದಾರಾ? ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಚೀಫ್ ಮಿನಿಸ್ಟೀರಿಯಲ್ ಫೇಸ್ ಕುಮಾರಸ್ವಾಮಿ ಆಗ್ತಾರಾ ಮುಂದಿನ ಎಲೆಕ್ಷನ್ ವೇಳೆಗೆ? SIR ಟು HMT ಆಕ್ಷನ್ಗಿಳಿದ HDK. ಸ್ನೇಹಿತರ, ಕರ್ನಾಟಕದಲ್ಲಿ ಅಧಿಕೃತ ವಿಪಕ್ಷ ಯಾವುದು? ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ. ಅಶೋಕ್ ಅವರು ಈ ರಾಜ್ಯದ ವಿಪಕ್ಷ ನಾಯಕರು. ಆದರೆ ಅಶೋಕ್ ಅವರಿಗಿಂತ ಕುಮಾರಸ್ವಾಮಿ ಅವರೇ ರಾಜ್ಯ ಸರ್ಕಾರವನ್ನು ಹೆಚ್ಚು ವಿಮರ್ಶೆ ಮಾಡ್ತಾ ಇದ್ದಾರೆ, ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಅಶೋಕ್ ಅವರು, ವಿಜೇಂದ್ರ ಅವರು ಆವಾಗ ಚೂರು ಧ್ವನಿ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಅವರ ಧ್ವನಿಗೆ ಅಷ್ಟು ತೂಕ ಸಿಗ್ತಾ ಇಲ್ಲ, ಅಷ್ಟು ಬೆಲೆ ಸಿಗ್ತಾ ಇಲ್ಲ, ವೇಟೇಜ್ ಸಿಗ್ತಾ ಇಲ್ಲ, ಅಷ್ಟು ಪವರನ್ನು ಆ ಪದಗಳು ಅವರ ಧ್ವನಿ ಕ್ಯಾರಿ ಮಾಡ್ತಾ ಇಲ್ಲ, ಅಷ್ಟು ರಾಜ್ಯವ್ಯಾಪಿ ಅವರ ಧ್ವನಿ ಎಕೋ ಆಗ್ತಾ ಇಲ್ಲ, ಅವ್ರು ಮಾತಾಡಿದ್ದು ಮತ್ತೆ ಜನ ಚರ್ಚೆ ಮಾಡ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಹಾಗಾಗ್ತಾ ಇಲ್ಲ. ದಿನ ಬೆಳಗಾದರೆ ಅವರಿಗೆ ಜಾಸ್ತಿ ವಿಸಿಬಿಲಿಟಿ ಸಿಗ್ತಾ ಇದೆ, ಅವರು ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅದರಲ್ಲೂ ಸಿದ್ದರಾಮಯ್ಯ ಅವರಿದ್ದಾಗ ಬಿಜೆಪಿಯವರು ಹಿಂದೂಗಳ ಮೇಲೆ ದಾಳಿ ಮಾಡ್ತಿದ್ದಾರೆ, ಇವರು ಸಿದ್ದರಾಮುಲ್ಲಾ ಖಾನ್ ಅಂತೆಲ್ಲ ಕರೆದು ಹೀಗಳಿಯೋದು, ಲೇವಡಿ ಮಾಡೋದು, ಅವರು ಅಲ್ಪಸಂಖ್ಯಾತರ ಪರ ಅಂತ ಹೇಳೋದು, ಅದನ್ನೆಲ್ಲ ಬಿಜೆಪಿಯವರು ಕೆಲವೊಂದಷ್ಟು ನಾಯಕರು ಅದನ್ನು ಮಾಡ್ತಾ ಇದ್ರು. ಆದರೆ DK CM ಆದಮೇಲೆ ಬಿಜೆಪಿ ಕೈಲಿದ್ದ ಆ ಅಸ್ತ್ರ ಕೂಡ ಸ್ವಲ್ಪ ಮಾಯ ಆಗಿದೆ. ಯಾಕಂದರೆ DK ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಧಾರ್ಮಿಕ ವ್ಯಕ್ತಿ ರೀತಿನ ಕಾಣಿಸ್ಕೊಳ್ತಾರೆ, ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತಾರೆ, ಮಠ ಮಂದಿರಗಳಿಗೆ ಹೋಗ್ತಾರೆ, ವೈಯಕ್ತಿಕವಾಗಿ ಭಕ್ತಿ ನಿಷ್ಠ ಅನ್ನೋ ಥರದಲ್ಲಿ ತೋರಿಸ್ಕೊಳ್ತಾರೆ. ಸೊ ಅಷ್ಟೊಂದು ಅಪಾರ್ಚುನಿಟಿ ಇದುವರೆಗೂ ಸಿಕ್ಕಿಲ್ಲ. ಈ ಹಿಂದೆ ಸ್ವಲ್ಪ ಈ ಬ್ರದರ್ಸ್ ಕಾಂಟ್ರವರ್ಸಿ ಇತ್ತಲ್ಲ, ಅದು ಬಿಟ್ಟರೆ ಈ ಇತ್ತೀಚೆಗಂತ ಆಪರ್ಚುನಿಟಿ DK ಜಾಸ್ತಿ ಕೊಟ್ಟಿಲ್ಲ ಬಿಜೆಪಿಯವರಿಗೆ. ಹೀಗಾಗಿ ನಾವು ಏನು ಮಾಡೋಣ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಇದ್ದಾಗ ಅವ್ರ ಹತ್ರ ಒಂದಲ್ಲ ಒಂದು ಅಸ್ತ್ರಗಳಿರ್ತಾ ಇದ್ವು. ಅವರು ತುಂಬ ಬ್ರಾಡ್ ಪಾಲಿಟಿಕ್ಸ್ ಮಾಡ್ತಾಯಿದ್ರು, ವಿಶಾಲ ವ್ಯಾಪ್ತಿಯ ರಾಜಕಾರಣ ಮಾಡ್ತಾಯಿದ್ರು. ಯಡಿಯೂರಪ್ಪನವರು ಒಬ್ಬ ಧಾರ್ಮಿಕ ರಾಜಕಾರಣಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ರೈತ ಹೋರಾಟಗಾರ ಅಂತ ಗುರುತಿಸ್ಕೊಂಡವರು. ಅವರು ಬಟ್ಟೆ ಹರ್ಕೊಂಡು ರಾಜ್ಯವ್ಯಾಪಿ ಓಡಾಡಿ ಪಾರ್ಟಿಯನ್ನು ಕಟ್ಟಿದವರು. ಅವ್ರ ಹತ್ರ ಹೋರಾಟ ಮಾಡುವ ಆ ಛಾತಿ ಕೂಡ ಇತ್ತು, ಕ್ಷಮತೆ ಕೂಡ ಇತ್ತು, ಎನರ್ಜಿ ಕೂಡ ಇತ್ತು, ಕಮಿಟ್ಮೆಂಟ್ ಕೂಡ ಇತ್ತು. ಇವಾಗಿನವರಲ್ಲಿ ಅದು ಯಾವುದೂ ಕೂಡ ಕಾಣಿಸ್ತಾ ಇಲ್ವೇ? ಸೊ ಇವ್ರನ್ನ ಯೋಚನೆ ಮಾಡ್ತಾಯಿದ್ರು ಏನು ಮಾಡೋಣ ನಾವೀಗ ಅಂತ. ಆ ಟೈಮ್ನಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಿರೋದು ಕುಮಾರಸ್ವಾಮಿ ಅವರು. DK ಸರ್ಕಾರದ ವಿರುದ್ಧ ನೇರ ಸಮರ ಸಾರಿದ್ದಾರೆ. ಈಗ SIR ವಿವಾದವನ್ನೇ ತಗೊಳ್ಳಿ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ SIR ಅನ್ನ ಪ್ರಮೋಟ್ ಮಾಡ್ತಿದೆ, ಕಾಂಗ್ರೆಸ್ ಅದರ ವಿರುದ್ಧ ಹೋರಾಡ್ತಿದೆ. ಆದರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಈ ಅಸ್ತ್ರ ಕೊಡಬಾರದು ಅಂತ DK SIR ಪರವಾಗಿ ಕೆಲಸ ಮಾಡ್ತಿದ್ದಾರೆ. ತಾವೇ ಖುದ್ದಾಗಿ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಇದನ್ನೂ ಬಿಡ್ತಾ ಇಲ್ಲ. ಇಲ್ಲಿ DK ಶಿವಕುಮಾರ್ ಸರ್ಕಾರ ನಿಯಮಗಳನ್ನು ಗಾಳಿಗೆ ತೂರಿ ಬೇಕಾದ ಹಾಗೆ SIR ನಡೆಸ್ತಾ ಇದ್ದಾರೆ. ಸಾವಿರಾರು ಜನರನ್ನ ಛತ್ರಗಳಲ್ಲಿ, ಮಸೀದಿಗಳಲ್ಲಿ ಕೂರಿಸ್ಕೊಂಡು ಅಲ್ಲಿಗೆ SIR ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. DK ಶಿವಕುಮಾರ್ ಮಸೀದಿಗಳಲ್ಲಿ SIR ನಡೆಸ್ತಿದ್ದಾರೆ ಅಂಥೇಳಿ. ಅಷ್ಟೇ ಅಲ್ಲ, ಇದರಲ್ಲಿ ಕಾಂಗ್ರೆಸ್ ಅಕ್ರಮ ವಲಸಿಗರನ್ನು ಸೇರಿಸ್ಕೊಳ್ತಾ ಇದೆ ಅಂಥೇಳಿ ಆರೋಪ ಮಾಡಿದ್ದಾರೆ. ಅಕ್ರಮ ವಲಸಿಗರ ಮನೆಗೆ ಭೇಟಿ ಕೊಡದೆ, ಚೀಟಿ ಅಂಟಿಸದೆ ಡೈರೆಕ್ಟಾಗಿ ಫಾರ್ಮ್ ಫಿಲ್ಅಪ್ ಮಾಡಿಸ್ಕೊಳ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಇದರ ಕುರಿತಾಗಿ ನೋಡಿ ವಿಡಿಯೋಸ್ ಅಂತೇಳಿ ಒಂದಷ್ಟು ವಿಡಿಯೋಗಳನ್ನು ಕೂಡ ಕುಮಾರಸ್ವಾಮಿ ಶೇರ್ ಮಾಡಿದ್ದಾರೆ. ಕರ್ನಾಟಕದ ಚುನಾವಣಾ ಆಯೋಗದ ಮೇಲೆ ಮುಖ್ಯಮಂತ್ರಿ DK ಶಿವಕುಮಾರ್ ಪ್ರಭಾವ ಬೀರಿ ಈ ಥರ ಕಳ್ಳಾಟ ಆಡಿಸ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಅಷ್ಟು ಮಾತ್ರ ಅಲ್ಲ, ಹೋರಾಟವನ್ನು ದಿಲ್ಲಿ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರೋ ಇಡೀ SIR ಪ್ರಕ್ರಿಯೆಯನ್ನು ತಕ್ಷಣ ನಿಲ್ಲಿಸಿ ಅಂತ ನೇರವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ದಿಗಿಲು ಹುಟ್ಟಿಸೋ ವಿಚಾರ ಏನು ಅಂದರೆ, ಇಷ್ಟೆಲ್ಲ ಕುಮಾರಸ್ವಾಮಿ ಅವರು ಅಬ್ಬರಿಸ್ತಿರೋ ಟೈಮ್ನಲ್ಲಿ
ರಾಜ್ಯ BJP ಅಧಿಕೃತ ವಿಪಕ್ಷ ಇವರೆಲ್ಲ ಸಣ್ಣ ಮರಿಗಳ ಥರ ಕುಮಾರಸ್ವಾಮಿ ಅವರನ್ನು ನಿಂತ್ಕೊಂಡು ಹೌದೌದು ಕುಮಾರಣ್ಣ ಹೇಳ್ತಿರೋದು ಹೌದು ಅನ್ನೋ ಥರದಲ್ಲಿ ಅವ್ರಿಗೆ ಬೆಂಬಲ ಕೊಡ್ತವ್ರೋ ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದಾರೆ. ಬಿಟ್ಟರೆ ವಿಪಕ್ಷದ ರೀತಿಯಲ್ಲಿ, ವಿಪಕ್ಷ ನಾಯಕರುಗಳ ರೀತಿಯಲ್ಲಿ, ರಾಜ್ಯ BJP ಅಧ್ಯಕ್ಷರ ರೀತಿಯಲ್ಲಿ ಇವರೇನಂತ ಕಾಣಿಸ್ತಾ ಇಲ್ಲ. ಇವ್ರದ್ದು ಐಡಿಯಾನೇ ಬರ್ತಾ ಇಲ್ವೋ ಅಥವಾ ಇವ್ರು ಮಾತಾಡಿದಕ್ಕಷ್ಟು ಬೆಲೆ ಸಿಗ್ತಾ ಇಲ್ವೋ, ಅದು ದೊಡ್ಡ ಕ್ವಶನ್ ಮಾರ್ಕ್ ಇಲ್ಲೇ. ಈಗ ಬಿಡದಿ ಟೌನ್ಶಿಪ್ ವಿಚಾರವನ್ನೇ ತಗೊಳ್ಳಿ. CM DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆ ಇದು. ಆದರೆ ಇಲ್ಲೂ DKಯನ್ನು HDK ಬಿಡ್ತಾ ಇಲ್ಲ. ಯೋಜನೆ ವಿರುದ್ಧ ನೇರ ಸಮರ ಸಾರಿದ್ದಾರೆ. ಬೀದಿಗಳಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ರೈತರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ 1 ಇಂಚು ಜಮೀನು ಕಿತ್ಕೊಳ್ಳೋಕ್ಕೆ ನಾನು ಬಿಡಲ್ಲ, ಇಲ್ಲೇ ಬಂದು ಕುತ್ಕೋತೀನಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಕುರ್ಚಿ ಹಾಕೊಂಡು ಬಹಿರಂಗ ಸಭೆಗೆ ಚೇರಿಟ್ಟು DKಗೆ ನಾನು ಬಂದಿದ್ದೀನಿ, DK ಬನ್ನಿ ಕುತ್ಕೊಳ್ಳಿ ಇಲ್ಲಿ ಅಂಥೇಳಿ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ. ಗೊತ್ತಿದೆ DK ಏನು ಬರಲ್ಲ ಅಂಥೇಳಿ, ಬಟ್ ಕುಮಾರಸ್ವಾಮಿ ಅವರು ಗೊತ್ತು ಹೈಪ್ ಕ್ರಿಯೇಟ್ ಮಾಡವೆ ಹೇಗೆ ಅಂಥೇಳಿ. ಮಾಧ್ಯಮಗಳಲ್ಲಿ ಎಂಥ ವಿಜುವಲ್ ಕೊಟ್ಟರೆ, ಎಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಎಷ್ಟು ತೂಕ ಕ್ಯಾರಿ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಚೆನ್ನಾಗುತ್ತೋ. ಏನೋ ಮೂರನೇದಾಗಿ HMT ವಿಚಾರ. ಈ ವಿಚಾರದಲ್ಲೂ ಕುಮಾರಸ್ವಾಮಿ DKಯನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಬೃಹತ್ ಕೈಗಾರಿಕಾ ಮಂತ್ರಿಯಾಗಿ ಮುಚ್ಚಿ ಹೋಗೋ ಹಂತದಲ್ಲಿರೋ HMT ಕಾರ್ಖಾನೆಗೆ ಮರುಜೀವ ಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಇದರಿಂದ ರಾಜ್ಯದ ಸಾವಿರಾರು ಯುವಕರಿಗೆ ಉದ್ಯೋಗ ಸಿಗುತ್ತೆ ಅನ್ನೋದು ಅವ್ರ ವಾದ. ಆದರೆ ಇದಕ್ಕೆ DK ಸರ್ಕಾರ ಕೊಕ್ಕೆ ಹಾಕ್ತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ದಶಕಗಳಿಂದ ಇರೋ HMT ಜಾಗವನ್ನು ರಾಜ್ಯ ಅರಣ್ಯ ಇಲಾಖೆ ಇದ್ದಕ್ಕಿದ್ದಂತೆ ಇದು ಅರಣ್ಯ ಪ್ರದೇಶಕ್ಕೆ ಸೇರಿದ ಜಾಗ ಅಂತ ಇದನ್ನು ವಾಪಸ್ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಇಷ್ಟು ವರ್ಷ ಕಾರ್ಖಾನೆ ನಡೀತಾ ಇತ್ತು, HMT ಫ್ಯಾಕ್ಟ್ರಿ ನಡೀತಾ ಇತ್ತು, ಅವಾಗ ಸುಮ್ಮನಿತ್ತವರು. ಈಗ ಕೇಂದ್ರದಲ್ಲಿ ನಾನು ಮಂತ್ರಿಯಾಗಿ ಕಾರ್ಖಾನೆ ಡೆವಲಪ್ ಮಾಡೋಣ, ಮುಚ್ಚೋಗೋದು ಬೇಡ, ಉದ್ಯೋಗ ಕೊಡೋಣ ಅಂತ ಮುಂದಾದರೆ ಉದ್ದೇಶಪೂರ್ವಕವಾಗಿ ಕೊಕ್ಕೆ ಹಾಕ್ತಿದ್ದಾರೆ ಅನ್ನೋದು HDK ಗುಡುಗು. ಈ ಮೂಲಕ DK ಶಿವಕುಮಾರ್ ಅವರ ಅಭಿವೃದ್ಧಿ ಪರ, ಇನ್ಫ್ರಾಸ್ಟ್ರಕ್ಚರ್ ಮ್ಯಾನ್, ಮಾಡ್ರನ್ CM ಅನ್ನೋ ಇಮೇಜ್ಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಏನೂ ಇಲ್ಲ, ಬರೀ ಪಾಲಿಟಿಕ್ಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಜಾಬ್ ಕ್ರಿಯೇಷನ್ ಬೇಕಾದ್ರೆ ತಡೀತಾರೆ ಅನ್ನೋ ಕೌಂಟರ್ ಮೆಸೇಜಿಂಗನ್ನು ಕೊಡೋಕ್ಕೆ HDK ಟ್ರೈ ಮಾಡ್ತಿರೋದಿಲ್ಲ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ಆದರೆ HDK ಈಗ ಉಲ್ಟಾ ನೆರೆಟಿವ್ ಸೆಟ್ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ, ನಾನು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಇಷ್ಟೆಲ್ಲ ಒಳ್ಳೇದು ಮಾಡೋಕ್ಕೆ ಬಂದರೂ ಕೂಡ ಇವರು ಬಿಡ್ತಾ ಇಲ್ಲ, ಇವರು ತಡೀತಾ ಇದ್ದಾರೆ. ಕಾಂಗ್ರೆಸ್ನವರು DK ಶಿವಕುಮಾರ್ ಸರ್ಕಾರ ಬಿಡ್ತಾ ಇಲ್ಲ ಅಂಥೇಳಿ ದಿನ ಬೆಳಗಾದರೆ ಅಬ್ಬರಿಸ್ತಾ ಇದ್ದಾರೆ. ಒಂದಲ್ಲ ಒಂದು ಟಾಪಿಕನ್ನು ಡೈಲಿ ಹಿಡ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಸದ್ಯಕ್ಕೆ ಕೇಂದ್ರ ಮಂತ್ರಿಯಾಗಿ ದಿಲ್ಲಿಲಿ ಅವರಿದ್ದರೂ ಕೂಡ ಅವರ ಕಂಪ್ಲೀಟ್ ಚಿತ್ತ ವಿಧಾನಸೌಧದ ಕಡೆನೇ ನೆಟ್ಟಿದೆ. ಯಾಕೆ? ಈ 2 ಮುಖ್ಯ ಕಾರಣ. ಅದ್ರ ಬಗ್ಗೆ ನೋಡೋಕೆ ಮುನ್ನ ಸ್ನೇಹಿತರೆ, ಒಂದು ನಿಮ್ಮಲ್ಲಿ ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಮೆಂಬರ್ಗಳಿಗೋಸ್ಕರ ಪ್ರತ್ಯೇಕವಾಗಿ ನಾವು ಮಾಡ್ತಿರೋ ಎಲ್ಲ ಮೆಂಬರ್ ಓನ್ಲಿ ಎಕ್ಸ್ಕ್ಲೂಸಿವ್ ವೀಡಿಯೋಸನ್ನು ನೋಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ನಾವು ಆಲ್ರೆಡಿ ಮೆಂಬರ್ಸ್ಗೆ ಮಾಡಿರೋ ವೀಡಿಯೋಸ್ನ ನೀವು ಸ್ಕ್ರೋಲ್ ಮಾಡ್ಬೋದು. ಮುಂದೆ ಕೂಡ ಅಂಥದ್ದೇ ಇನ್ನೂ ಸಾಕಷ್ಟು ನಿರಂತರವಾಗಿ ನಾವು ವೀಡಿಯೋಸ್ನ ಪಬ್ಲಿಷ್ ಮಾಡ್ತಾ ಹೋಗ್ತೀವಿ. ಅದು ನಿಮಗೆ ಕನ್ವಿನ್ಸಿಂಗ್ ಅನಿಸಿದ್ರೆ, ನಿಮಗೆ ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡೋದು ಅಂತ ಅನಿಸಿದ್ರೆ ನೀವು ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಮೊದಲನೇ ಕಾರಣ ಕುಮಾರಸ್ವಾಮಿ ಅವರು ಹೈಪರ್ ಆಕ್ಟಿವ್ ಆಗಲಿಕ್ಕೆ ಒಕ್ಕಲಿಗ ಲೀಡರ್ಶಿಪ್. ಇನ್ನೊಂದು, ಎರಡನೇದು ವಿಧಾನಸಭಾ ಚುನಾವಣೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 2023 ವಿಧಾನಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ತಾವೇ ಮುಂದಿನ CM ಅಂತ ಬಿಂಬಿಸಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಒಕ್ಕಲಿಗ ಓಟನ್ನು ಕಾಂಗ್ರೆಸ್ ಕಡೆಗೆ ಸೆಳೆದಿದ್ರು. ಇದರಿಂದ JDSಗೆ ಭದ್ರಕೋಟೆನೇ ಪುಡಿ ಆಗೋಗಿತ್ತು. ಹಾಗೆ ಒಕ್ಕಲಿಗ ಸಮುದಾಯದಿಂದ ಗೌಡರ ಕುಟುಂಬದ ಹೊರತಾಗಿ CM ಸಿಕ್ಕಿದಾರೀಗ. ಅದು ಕೂಡ ಒಬ್ಬ ಅಗ್ರೆಸಿವ್, ಸ್ವಲ್ಪ ರಿಲೇಟಿವ್ಲಿ ಯಂಗ್ ಇರೋ ವ್ಯಕ್ತಿ. ಇದು ಕುಮಾರಸ್ವಾಮಿ ಅವರ ರಾಜಕೀಯಕ್ಕೆ ದೊಡ್ಡ ಚಾಲೆಂಜ್. ಯಾಕಂದರೆ ಕೇಂದ್ರ ಮಂತ್ರಿಯ ಪ್ರೊಫೈಲ್ಗಿಂತ CM ಪ್ರೊಫೈಲೇ ಪ್ರಾಕ್ಟಿಕಲಿ ನೋಡಿದಾಗ, ರಿಯಲ್ ಲೈಫ್ನಲ್ಲಿ ನೋಡಿದಾಗ ನಿಮಗೆ ಹೈ ಆಗಿ ಕಾಣುತ್ತೆ, ಪವರ್ಸ್ ಜಾಸ್ತಿ. ಅಷ್ಟೇ ಅಲ್ಲ, DKಶಿ ಅಗ್ರೆಸಿವ್ ಆಗಿ ತಮ್ಮ ಪ್ರೊಫೈಲನ್ನು ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ತುಂಬ ಕಷ್ಟ ಇದೆ ಅನ್ನೋದು ಕುಮಾರಸ್ವಾಮಿ ಲೆಕ್ಕಾಚಾರ. ಹೀಗಾಗಿ ಒಕ್ಕಲಿಗ ಮತವನ್ನು ಕಂಪ್ಲೀಟ್ ಆಗಿ ಕೈ ತಪ್ಪದಂತೆ ಮಾಡೋಕ್ಕೆ ಕುಮಾರಸ್ವಾಮಿ ವಿಸಿಬಲ್ ಇರಲೇಬೇಕಾದ, ಕಾಣಿಸ್ಕೊಳ್ಳೇಬೇಕಾದ, ದಿನವೂ ಫೈಟ್ ಮಾಡಲೇಬೇಕಾದ ಅನಿವಾರ್ಯತೆ ಮತ್ತು ಹಸಿವು ಇದೆ. ಅನಿವಾರ್ಯತೆ BJPಯವ್ರಿಗೂ ಇದೆ, ಆದರೆ ಹಸಿವಿಲ್ವೇ? ಬಟ್ ಕುಮಾರಸ್ವಾಮಿ ಅವ್ರಿಗಿದೆ, ಅವರು ಟ್ರೈ ಮಾಡ್ತಿದ್ದಾರೆ. ಎರಡನೇದು 2028 ಚುನಾವಣೆ ಮತ್ತು CM ಸ್ಥಾನ. ಕರ್ನಾಟಕದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಜನ ಸರ್ಕಾರ ಬದಲಾಯಿಸ್ತಾರೆ. BJPಯಲ್ಲಿ ಲೀಡರ್ಶಿಪ್ ಪ್ರಾಬ್ಲಮ್ ಇದೆ. ಮುಂದಿನ ಚುನಾವಣೆಗೆ ಯಾರ ಮುಖವನ್ನು ಮುಂದಿಟ್ಕೊಂಡು ಪ್ರಚಾರ ಮಾಡೋದು ಅನ್ನೋದು BJPಗೆ ದೊಡ್ಡ ಸವಾಲಾಗಿದೆ. ಅಶೋಕ್ ಅವರು ಅಶೋಕ ಸಾಮ್ರಾಟ ಆಗ್ತಾ ಇಲ್ಲ. ವಿಜಯೇಂದ್ರ ಅವರು ಕೂಡ BJPಗೆ ವಿಜಯವನ್ನು ತರೋ ದೇವೇಂದ್ರ ಆಗ್ತಾ ಇಲ್ಲ.
ವಿಧಾನ ಪರಿಷತ್ ಚುನಾವಣೆ ನೆಟ್ಟಿಗೆ ನಡ್ಸೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ, ಇನ್ನೇನು ಮಾಡ್ತೀರಾ ಅಂಥೇಳಿ ಅವ್ರನ್ನ ಬಿಜೆಪಿಯ ಕಾರ್ಯಕರ್ತರ ಕೇಳೋ ರೀತಿಯಾಗಿದೆ. ಈಗ ಮೊನ್ನೆ ಆಯ್ತಲ್ಲ, ಇದು ಕಳೆದ 2-3 ವರ್ಷಗಳಿಂದ ಬ್ಯಾಕ್ ಟು ಬ್ಯಾಕ್ ಇದೇ ನಡೀತಾ ಇದೆ. ಸಿದ್ದರಾಮಯ್ಯ DK ಇವರಿಬ್ಬರು ಮುಂದೆ ನಿಲ್ಲುವಂತಹ, ಪ್ರೆಷರ್ಗೆ ಈಸಿಯಾಗಿ ಒಡೆಯದಂತಹ ಗಟ್ಟಿ ಬೀಜಗಳೇ ರಾಜ್ಯ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ, ಅಥವಾ ಮುಂಚೂಣಿಯಲ್ಲಿ ಬಿಜೆಪಿ ಅಂತವ್ರನ್ನ ಇಡ್ತಾ ಇಲ್ಲ. ಆ ಖಾಲಿ ಜಾಗವನ್ನ HD ಕುಮಾರಸ್ವಾಮಿ ನಾನು ತುಂಬ್ತೀನಿ ಅಂತ ಹೇಳಿ ಮುನ್ನೆಲೆಗೆ ಬಂದು ನಿಂತ್ಕೊಂಡು, ತಮ್ಮ ಇರೋದ್ರಲ್ಲಿ ಸ್ವಲ್ಪ ಸೀನಿಯರ್ ಲೀಡರ್ ಬೇರೆ, ಮಲ್ಟಿಪಲ್ ಟೈಮ್ಸ್ ಎಕ್ಸ್ ಚೀಫ್ ಮಿನಿಸ್ಟರ್ ಬೇರೆ, ಆ ಪ್ರೊಫೈಲನ್ನು ಯೂಸ್ ಮಾಡಿಕೊಂಡು, ಈಗ ಕೇಂದ್ರ ಮಂತ್ರಿ ಬೇರೆ ಅಲ್ವಾ, ಕುಮಾರಸ್ವಾಮಿ ಅವರು ತಮ್ಮ ಹೆಸರು ಮತ್ತು ತಮ್ಮ ಪ್ರೊಫೈಲ್ನಿಂದಾಗಿ ತಮ್ಮ ಸ್ಟೇಟ್ಮೆಂಟ್ಸ್ಗೆ ಬರೋ ವೆಯ್ಟೇಜನ್ನು ಚೂರು ಬಿಡದೆ ಅದನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಬಿಜೆಪಿ ಹೈಕಮಾಂಡ್ಗೂ ಕೂಡ ಕುಮಾರಸ್ವಾಮಿ ಅವರೇ ಗತಿನ DKಶಿ ಅಂಡ್ ಸರ್ಕಾರವನ್ನು ಫೇಸ್ ಮಾಡೋಕೆ ಕರ್ನಾಟಕದಲ್ಲಿ, ಅಥವಾ ಬಿಜೆಪಿಲಿ ಯಾವುದಾದ್ರೂ ಕೂಡ ಆಲ್ಟರ್ನೇಟಿವ್ ಫೇಸ್ ಇದೆಯಾ? ಟಫ್ ನಟ್ ಟು ಕ್ರ್ಯಾಕ್, ಗಟ್ಟಿ ಬೀಜ ಇದಾರ? ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ವಿತ್ ನೇಮ್. ನಿಮಗೆ ಯಾರು ಸೂಟೇಬಲ್ ಅಂತ ಅನ್ಸುತ್ತೆ ಅಂಥೇಳಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.